ಕ್ಷೇತ್ರಪಾಲಕಿಲ್ಲದ ಕಡೆಗೆ 1 ಅಂಕವನ್ನು ಗಳಿಸ್ತಾ ಇದೆ. 1 ಅಂಕಗಳ ಹೆಚ್ಚುವರಿಯೊಂದಿಗೆ 12. ಅಂತಿಮ 1 ಚೆಂಡು ಮಾತ್ರ ಬಾಕಿದೆ. ಶರಣ್ ಬಿಗುವಿನ ತಾಳಿಯನ್ನು ಮುಂದುವರಿದಾದರೆ ತಾನು ಎಸೆದಂತ 5 ಚೆಂಡುಗಳ ಮುಂದೆ ಕೇವಲ 2 ಓಟವನ್ನು ಬಿಟ್ಟುಕೊಟ್ಟು 1 ವಿಕೆಟ್ ಅನ್ನು ಕಬಳಿಸುವುದರೊಂದಿಗೆ ಮಾಜಿನ್ 1ರಲ್ಲಿ, ಅಮಾನ್ 3ರಲ್ಲಿ. ಅಮಾನ್ ಓರ್ವ ಅದೃಷ್ಟದ ಆಟಗಾರ. ಯಾವುದೇ ಮೈದಾನ ಇರಲಿ ಸಿಕ್ಸರ್ ಬೌಂಡರಿಯನ್ನು ಬಾರಿಸುವಂತ ಆಟಗಾರ. KFC ಕೃಷ್ಣಾಪುರ ತಂಡದ ಪರವಾಗಿ ಅಮಾನ್ ಹೊಸಂಗಡಿ ಎಳೆಯ ವಯಸ್ಸಿನಲ್ಲಿ ಅದ್ಭುತ ಸಾಧನೆಯನ್ನು ಮಾಡಿದಂತ ಅಮಾನ್ ಒಂದು ಸೊಗಸಾಗಿತ್ತು. ದಾಳಿ ರಕ್ಷಣಾತ್ಮಕ ಆಟಕ್ಕೆ ಮೊರೆ ನಿಟ್ಟಿದ್ರು. ಆಫ್ ಸ್ಟಂಪಿಗೆ ಬಗ್ಗೆ 1 ಓಟ ಅಶ್ವಿನ್ ರವರ ಕೈಗೆ. 1 ಓಟದೊಂದಿಗೆ ಎಂಡ್ ಆಫ್ ದಿ ಓವರ್ ನಂಬರ್ 4 ಓವರಿನ ಮುಕ್ತಾಯ. ಖಾತೆಯಲ್ಲಿ ಒಟ್ಟು ಮೊತ್ತ 13. 13ಕ್ಕೆ 6 ಎನ್ನುವ ಸ್ಥಿತಿಯಲ್ಲಿ ಅಂತಿಮ 18 ಚೆಂಡುಗಳ ಮುಂದೆ ವಿಜಯಕ್ಕಾಗಿ ಬೇಕಾಗಿದೆ. 18ರ ಮುಂದೆ 21 ಓಟ ಬೇಕಾಗಿದೆ. ಅಂತಿಮ 18 ಚೆಂಡುಗಳು ಬಾಕಿ. ವಿಜಯಕ್ಕಾಗಿ 21 ಓಟ ಬೇಕಾಗಿದೆ. ಮಾಜಿನ್ ರವರ ಗಮನಕ್ಕೆ ತಮ್ಮ ಪ್ರತಿಯೊಂದು ಸಿಕ್ಸರಿಗೂ ಬೌಂಡರಿಗೂ ಕೂಡ ನ್ಯೂ ಪ್ರಿನ್ಸ್ ಕೃಷ್ಣಾಪುರ ತಂಡ ಸದಸ್ಯರಿಂದ 2,000 ರೂಪಾಯಿ ನಗದು ಬಹುಮಾನ ಘೋಷಣೆಯಾಗ್ತಾ ಇದೆ. ಮಾಜಿನ್ ನ್ಯೂ ಪ್ರಿನ್ಸ್ ಕೃಷ್ಣಾಪುರ ತಂಡದ ಕಾಯಂ ಸದಸ್ಯ. ನ್ಯೂ ಪ್ರಿನ್ಸ್ ಕೃಷ್ಣಾಪುರ ಆ ಪರಿಸರದ ಒಂದು ಬಲಿಷ್ಠ ಸಂಸ್ಥೆಯಾಗಿದೆ, ಬಲಿಷ್ಠ ತಂಡವಾಗಿದೆ. ಅದೆಷ್ಟೋ ಬಡ ಜನರ ಕಣ್ಣೀರನ್ನು ಒರೆಸಿದ ಸಂಸ್ಥೆಯಾಗಿದೆ ನ್ಯೂ ಪ್ರಿನ್ಸ್ ಕೃಷ್ಣಾಪುರ ತಂಡ. ಎಲ್ಲೋ ಒಂದು ಕಡೆ ನ್ಯೂ ಪ್ರಿನ್ಸ್ ಕೃಷ್ಣಾಪುರ ತಂಡ ಸದಸ್ಯರಿಂದ ಕೊಡುಗೆಗಳು ಕೇಳಿ ಬರ್ತದೆ. ಮಾಸಿನ್ ರವರೇ ತಮ್ಮ ಪ್ರತಿಯೊಂದು ಸಿಕ್ಸರಿಗೂ ಪ್ರತಿಯೊಂದು ಬೌಂಡರಿಗೂ ಕೂಡ 2,000 ರೂಪಾಯಿ ನಗದು ಬಹುಮಾನ ಘೋಷಣೆ ಆಗ್ತದೆ. ಎಂಗಿಲೆನ್ಸ್ ಬೆಂಗಳೂರು ತಂಡ ಅದೃಷ್ಟದ ನಾಣ್ಯ ಚಿಮ್ಮಿಕೆಯನ್ನು ಗೆದ್ದುಕೊಂಡಿದೆ. 18ರ ಮುಂದೆ 21 ಬೇಕಾಗಿದೆ. ಅಶ್ವಿನ್ ರಾಜ್ ದಾಳಿಯಲ್ಲಿ ಅಮಾನ್ ರವರಿಗೆ ಅಮಾನ್ ದೊಡ್ಡ ಹೊಡೆತಕ್ಕೆ ಪ್ರಯತ್ನವನ್ನಿಟ್ಟಿದ್ರು. ಆದರೆ ವಿಕೆಟ್ ಕೀಪರ್ ಅಶ್ರಫ್ ರವರ ಕೈಯಲ್ಲಿ ಚೆಂಡು ಯಾವುದೇ ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಟಾರ್ಪುಡೋಸ್ ಖಾನ ತಂಡದ ಮ್ಯಾಜಿಕಲ್ ದಾಳಿಗಾರ ಅಶ್ವಿನ್ ರಾಜ್ ಓವರಿನ ದ್ವಿತೀಯ ಸತವನ್ನು ರೈಟ್ ಆರ್ಮ್ ಓವರ್ ಮಾದರಿಯಲ್ಲಿ ಎದುರಿಸಿ ಆಡುವಂತ ಆಟಗಾರ ಅಮಾನ್ ರವರಿಗೆ 13ಕ್ಕೆ 6 ಎನ್ನುವ ಸೊಗಸಾಗಿತ್ತು ದಾಳಿ. ಸೊಗಸಾದ ಬಿಗುವಿನ ದಾಳಿ. ಆದರೆ ವಿಕೆಟ್ ಕೀಪರ್ನ ವಂಚಿಸಿದ ಲೆಗ್ ಬೈಸ್ ಮುಖೇನ 1 ಅಂಕಗಳ ಸೇರ್ಪಡೆಯನ್ನು ಗಳಿಸ್ತಾ ಇದೆ. ಅಂತಿಮ ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 14ಕ್ಕೆ 6 ಎನ್ನುವ ಸ್ಥಿತಿಯಲ್ಲಿ ವಿಜಯಕ್ಕಾಗಿ 20 ಓಟ ಬೇಕಾಗಿದೆ. ಕೂತ ಜಾಗದಿಂದ ಕದಲಬೇಡಿ, ನಿಂತ ಜಾಗದಿಂದ ಕದಲಬೇಡಿ. ಪಂದ್ಯ ಮುಗಿದಂತೆ ಅಂತ ಹೇಳಿಕೊಂಡು ಮೈದಾನವನ್ನು ಬಿಟ್ಟು ಹೋಗಬೇಡಿ. ಯಾರಾದರೂ ನಿಮ್ಮ ಸ್ನೇಹಿತ ಹೋಗಿದರೆ ಕರೆದು ಬಿಡಿ. KFC ಕೃಷ್ಣಾಪುರ ತಂಡ ಬಲಿಷ್ಠವಾಗಿದೆ. ಇನ್ನೂ ಕೂಡ ಅವಕಾಶವಿದೆ. ಅಶ್ವಿನ್ ರವರ ಚೆಂಡಿಗೆ ಮಾಸಿನ್ ಬಾರಿಸಬಹುದೇ ಪ್ರಶ್ನೆಯಾಗಿದೆ. 3ನೇ ಚೆಂಡು ಸೊಗಸಾಗಿತ್ತು ದಾಳಿ. ಆದರೆ ಮ್ಯಾಜಿಕಲ್ ಡೆಲಿವರಿ. ಚೆಂಡಿಗೂ ದಂಡಿಗೂ ನಿಕಟ ಸಂಪರ್ಕವನ್ನು ಕಾಣ್ತಿಲ್ಲ. ಯಾವ ದಾಂಡುಗಾರನಿಗೆ ಯಾವ ರೀತಿ ಚೆಂಡನ್ನು ಎಸೆಯಬೇಕು ಅರಿತಿರತಕ್ಕಂಥ ದಾಳಿಗಾರ ಅಶ್ವಿನ್ ಅವರು ಕೊಟ್ಟಂತ ಜವಾಬ್ದಾರಿಯನ್ನು ಈಡೇರಿಸುತ್ತಾ ಚುಕ್ಕಿ ಚೆಂಡಾಗಿ ಪರಿಣಮಿಸಿದೆ. ಇದು NFC ಟ್ರೋಫಿಯ ದ್ವಿತೀಯ ದಿನದ ಪ್ರಥಮ ಪಂದ್ಯ. ರೋಚಕ ರೋಮಾಂಚನಕಾರಿ ಸಾಗಿ ಬರ್ತಾ ಇದೆ. 3 ಚೆಂಡಿನ ಮುಕ್ತಾಯ. 14ಕ್ಕೆ 6 ಎನ್ನುವ ಸ್ಥಿತಿಯಲ್ಲಿದೆ. ಟಾರ್ಪುಡೋಸ್ ಖಾನ ತಂಡದ ಅಶ್ವಿನ್ ರಾಜ್ 4ನೇ ಚೆಂಡು. ಆದರೆ ತೀರ್ಪುಗಾರನ ಕಾಯಬೇಕಾಗಿದೆ. ಅಡ್ಡ ಚೆಂಡು ಎಂಬ ನಿಶಾನೆ. ಅತಿರಿಕ್ತ ಓಟಗಳ ಸೇರ್ಪಡೆ. ಕಳೆದ 1 ತಿಂಗಳಿಂದ ಬಹಳಷ್ಟು ಪ್ರಶ್ನೆ ಬಂದಿತ್ತು. ಏನಾಗಿದೆ ಟಾರ್ಪುಡೋಸ್ ಖಾನ ತಂಡ, ಏನಾಗಿದೆ ಟಾರ್ಪುಡೋಸ್ ಖಾನ ತಂಡ? ಪಂದ್ಯವನ್ನು ಸಮೀಪದಲ್ಲಿ ಪಂದ್ಯವನ್ನು ಬಹಳ ಸೋತಿತ್ತು. ಆದರೆ ಅಡ್ಡ ಚೆಂಡಿನೊಂದಿಗೆ ಒಂಟಿ ಓಟವನ್ನು ಬಿಟ್ಟುಕೊಳ್ಳುವುದರೊಂದಿಗೆ ಸೊಗಸಾಗಿತ್ತು ದಾಳಿಗಾರಿಕೆ. ಮತ್ತೊಂದು ಉತ್ತರಿ ಕ್ಯಾಚ್ ಔಟಿನೊಂದಿಗೆ ಮಾಸಿನ್ ರವರ ಉತ್ತರಿಯನ್ನು ಬಿಟ್ಟುಕೊಡ್ತಾ ಇದೆ. ಅಕ್ರಮ್ ರವರ ಕೈಯಲ್ಲಿ ಚೆಂಡು. ಅಕ್ರಮ್ ರವರ ಭದ್ರಪಕ್ಷೆಯಲ್ಲಿ ವಿಕೆಟ್ ನಂಬರ್ 7. 15ಕ್ಕೆ 7 ಎನ್ನುವ ಸ್ಥಿತಿಯಲ್ಲಿದೆ KFC ಕೃಷ್ಣಾಪುರ ತಂಡ. ಮಾಸಿನ್ ರವರ ವಿಕೆಟ್ ಅನ್ನು ಬಿಟ್ಟು ಕೊಡ್ತಾ ಇದೆ. ಅಕ್ರಮ್ ಎಲ್ಲೋ ಒಂದು ಕಡೆ ಸಂತಸವನ್ನು ಮೂಡಿ ಬರುವುದಾದರೆ KFC ಕೃಷ್ಣಾಪುರ ತಂಡದ 7ನೇ ಉತ್ತರಿಯಾಘಾತ. ಅಂತಿಮ 2 ಚೆಂಡು ಮಾತ್ರ ಬಾಕಿ ಇದೆ. 5ನೇ ಓವರ್ ಚಾಲ್ತಿಯಲ್ಲಿದೆ. ದಾಳಿಯನ್ನು ಮುಂದುವರಿಸಲು ಅಶ್ವಿನ್ ರಾಜ್ ರವರ ಮೇಲೆ ಜವಾಬ್ದಾರಿ ಕೊಟ್ಟಾಗಿದೆ. ಅಶ್ವಿನ್ ರಾಜ್ ಎಸೆದಂತ 4 ಚೆಂಡುಗಳ ಮುಂದೆ ಕೇವಲ 2 ಓಟವನ್ನು ಮಾತ್ರ ಬಿಟ್ಟು ಕೊಡಿದರೆ ಆಗಮಿಸಿದರೆ ಶಮೀರ್. ಕಳೆದ ವಾರ ಶಮೀರ್ ರಂತಡ್ಕ ಆಗಮಿಸಿದರೆ ಕಳೆದ ವಾರ ಟಾರ್ಪುಡೋಸ್ ಖಾನ ತಂಡ ಆಟಗಾರನ್ನ ಕಣ್ಣಲ್ಲಿ ಕಣ್ಣೀರು ಬರಿಸಿದ ಆಟಗಾರ. ಅದು ಪ್ಯಾರಡೈಸ್ ಮೈದಾನ. 2 ಸತತ ಬೌಂಡರಿಯೊಂದಿಗೆ ಎಲ್ಲೋ ಒಂದು ಕಡೆ ಯಂಗ್ ಫ್ರೆಂಡ್ಸ್ ಉರ್ವಾ ತಂಡವನ್ನು ಗೆಲ್ಲಿಸಲು ಪ್ರಮುಖ ಪಾತ್ರ ನೀಡಿದಂತ
ಆಟಗಾರ ಶಮೀರ್ ರಂತಡ್ಕ. ಇದು ಇನ್ನೂ ಕೂಡ ಶಮೀರ್ ರಂತಡ್ಕ ಮೈದಾನದಲ್ಲಾದರೆ ಅಡ್ಡ ಚೆಂಡು ಎಂಬ ನಿಶಾನೆ. ಅತಿರಿಕ್ತ ಓಟಗಳ ಯಜ್ವರಿ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ. ಕೃಷ್ಣಾಪುರ ಮೈದಾನದಲ್ಲಿ ಟಾರ್ಪಡೋಸ್ ಖಾನ ತಂಡ ಗೆದ್ದಾಗಿದ್ದು ಅನಿಸಿದ. ಆದರೆ ಆಪತ್ಮೋಹನವಾಗಿ ಬಂದಂತ ಶಮೀರ್ ರಂತಡ್ಕ ಪಂದ್ಯದ ಚಿತ್ರವನ್ನು ಬದಲಾಯಿಸಿದ್ರು. ದೊಡ್ಡ ಹೊಡೆತಕ್ಕೆ ಪ್ರಯತ್ನ, ಆದರೆ ಬೌಲ್ಡ್ ಔಟ್ನೊಂದಿಗೆ ಮಗದೊಂದು ಉತ್ತರಿ ವಿಕೆಟ್ ನಂಬರ್ 8. ಶಮೀರ್ ಅವರ ಉತ್ತರಿಯನ್ನು ಬಿಟ್ಟು ಕೊಡ್ತಾ ಇದೆ. ಬಿಗುವಿನ ದಾಳಿಯನ್ನು ಟಾರ್ಪಡೋಸ್ ಖಾನ ದಾಳಿಯನ್ನು ಮುಂದುವರಿಸ್ತಾ ಇದೆ. 16 ಓಟವನ್ನು ಗಳಿಸಿ KFC ಕೃಷ್ಣಾಪುರ ತಂಡ ತನ್ನ 8ನೇ ಉತ್ತರಿಯನ್ನು ಬಿಟ್ಟು ಕೊಡದ. ಅಶ್ವಿನ್ ರಾಜ್ ಮ್ಯಾಜಿಕಲ್ ದಾಳಿಯನ್ನು ಮುಂದುವರಿದಾದರೆ ತಾನು ಎಸೆದಂತ 5 ಚೆಂಡುಗಳ ಮುಂದೆ ಕೇವಲ 2-3 ಓಟವನ್ನು ಬಿಟ್ಟುಕೊಟ್ಟು 2 ವಿಕೆಟ್ ಅನ್ನು ಕಬಳಿಸುವುದೊಂದಿಗೆ ಯಶಸ್ವಿನ ದಾಳಿಗಾರನಾಗಿ ಟಾರ್ಪಡೋಸ್ ಖಾನ ತಂಡ ಅಶ್ವಿನ್ ರಾಜ್. ಆದರೆ KFC ಕೃಷ್ಣಾಪುರ ತಂಡ ಎಡವಯ್ತಾ ಇದೆ. 8ನೇ ಉತ್ತರಿಯನ್ನು ಬಿಟ್ಟು ಕೊಡ್ತಾ ಇದೆ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. 5ನೇ ಓವರಿನ ಕೊನೆಯ ಚೆಂಡು. ಅವರ ಸ್ಥಾನವನ್ನು ಕುಡಿಗೊಳ್ಳು, ಶಮೀರ್ ಅವರ ಸ್ಥಾನವನ್ನು ಕುಡಿಗೊಳ್ಳು ಇನ್ನೋರ್ವ ಆಟಗಾರ. ಅಂತಿಮ 1 ಚೆಂಡು ಮಾತ್ರ ಬಾಕಿ ಇದೆ. 5ನೇ ಓವರ್ ಚಾಲ್ತಿಯಲ್ಲಿದೆ. 16ಕ್ಕೆ 8 ಎನ್ನುವ ಸ್ಥಿತಿಯಲ್ಲಿದೆ. ಕೊನೆಯ ಎಸೆತವನ್ನು ಎಸೆಯಲು ದಾಳಿಯನ್ನು ಮುಂದುವರಿಸುತ್ತಾ ಅಶ್ವಿನ್ ರಾಜ ಕೊನೆಯ ಎಸೆತವನ್ನು ಎದುರಿಸಿ ಆಡುವಂಥ ಆಟಗಾರ. ಸ್ಟ್ರೈಕ್ ವಿಭಾಗದಲ್ಲಿ ನಾಗರಾಜ್ರವರ ಆಗಮನವಾಗ್ತಾ ಇದೆ. ಎಲ್ಲೋ ಒಂದು ಕಡೆ ವಿಕೆಟಿನ ಮೇಲೆ ವಿಕೆಟನ್ನು ಬಿಟ್ಟು ಕೊಡ್ತಾ ಇದೆ. 16 ಓಟವನ್ನು ಗಳಿಸಿ 8 ವಿಕೆಟನ್ನು ಬಿಟ್ಟು ಕೊಡ್ತಾ ಇದೆ KFC ಕೃಷ್ಣಾಪುರ ತಂಡ. ಕೊನೆಯ 1 ಚೆಂಡು ಬಾಕಿ ಇದೆ. ಸೋಲಲ್ಲವಯ್ಯ, ಸೋತ ತಕ್ಷಣ ಎಲ್ಲವೂ ಮುಗಿದು ಹೋಗಲ್ಲ. ಪ್ರತಿ ಸೋಲು ಸಾಧನೆಯ ಪ್ರತಿಯೊಂದು ಸಾಲು. ಟಾರ್ಪಡೋಸ್ ಖಾನ ವಿರುದ್ಧವಾಗಿ KFC ಕೃಷ್ಣಾಪುರ ತಂಡ ಪಂದ್ಯವನ್ನು ಆಡುತ್ತಿದೆ. ಅಂತಿಮ 1 ಚೆಂಡು ಬಾಕಿ ಇದೆ. ಸೊಗಸಾಗಿತ್ತು ದಾಳಿ, ಯಾವುದೇ ಓಟಕ್ಕೆ ಅವಕಾಶವನ್ನು ಬಿಟ್ಟು ಕೊಡೋದಿಲ್ಲ. ಟಾಟೆಡ್ ಡೆಲಿವರಿ. ಎಂಡ್ ಆಫ್ ದಿ ಓವರ್ ನಂಬರ್ 5 ಓವರಿನ ಮುಕ್ತಾಯ. KFC ಕೃಷ್ಣಾಪುರ ತಂಡ 16 ಓಟವನ್ನು ಗಳಿಸಿ ಟಾರ್ಪಡೋಸ್ ಖಾನ ತಂಡಕ್ಕೆ 8 ಉತ್ತರಿಯನ್ನು ಬಿಟ್ಟು ಕೊಡ್ತಾ ಇದೆ. ಇನ್ನು ಬೇಕಾಗಿದೆ ವಿಜಯಕ್ಕಾಗಿ 12 ಚೆಂಡುಗಳ ಮುಂದೆ. ವಿಜಯಕ್ಕಾಗಿ 18 ಓಟ ಬೇಕಾಗಿದೆ. ಬೆಳಗ್ಗಿನ ಜಾವ 5 ಗಂಟೆಗೆ ಇದೇ ರೀತಿಯ ಪಂದ್ಯ ಸಾಗಿ ಬಂದಿತ್ತು. ನಜರ್ 9th ಬ್ಲಾಕ್ ವಿರುದ್ಧವಾಗಿ ನ್ಯೂ ಸ್ಟಾರ್ ಚೊಕ್ಕಬೆಟ್ಟು ತಂಡ. ಎಲ್ಲ ಒಂದು ಕಡೆ ನ್ಯೂ ಸ್ಟಾರ್ ಚೊಕ್ಕಬೆಟ್ಟು ತಂಡ ಪಂದ್ಯವನ್ನು ಸೋತೆ ಅನಿಸಿಬಿಟ್ಟಿತ್ತು. ಆದರೆ ಆ ದಾಳಿಗಾರ ನಜರ್ 9th ಬ್ಲಾಕ್ ದಾಳಿಗಾರ ಮಾಡಿದಂಥ ತಪ್ಪಿನೊಂದಿಗೆ ನ್ಯೂ ಸ್ಟಾರ್ ಚೊಕ್ಕಬೆಟ್ಟು ತಂಡ ಪಂದ್ಯವನ್ನು ನೀಡಲು ಸಾಧ್ಯ. ಆದರೆ KFC ಕೃಷ್ಣಾಪುರ ತಂಡದ ಆಟಗಾರ ಗಮನಿಸಿಕೊಳ್ಳಿ, ಇನ್ನೂ ಕೂಡ ಅವಕಾಶವಿದೆ. 12 ಚೆಂಡುಗಳ ಮುಂದೆ 18 ಓಟವನ್ನು ಗಳಿದಂಥ ಒಂದು ಕ್ರಿಕೆಟ್ ಇತಿಹಾಸದಲ್ಲಿದೆ. ಇನ್ನು ಅಮಾನ್ ಒಂದು ಕಡೆಯಲ್ಲಿ ನಿರಂತರ ಹೋರಾಟವನ್ನು ನೋಡೋದಾದರೆ ನೌ ಸ್ಟ್ರೈಕ್ ಎಂದು ಡೆಲ್ಲಿ ನಾಗರಾಜ್. ಪಂದ್ಯದ ವೀಕ್ಷಣೆಯಲ್ಲಿರತಕ್ಕಂಥ ಈ ಭಾಗದ ಮುಖ್ಯ ಅತಿಥಿಯಾಗಿರ್ತಕ್ಕಂಥ ಅಬುಬಕ್ಕರ್ ನವಾಜ್ ಇವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾರೆ. ನಮಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸಿದ್ದೇನೆ. ಅಬುಬಕ್ಕರ್ ಅದೇ ರೀತಿ ನವಾಜ್ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತೇನೆ. ಅಮಾನ 12 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ 18 ಓಟ ಬೇಕಾಗಿದೆ. ದಾಳಿಗಾರಿಕೆ ಭಾಗದಲ್ಲಿ ಟಾರ್ಪಡೋಸ್ ಖಾನ ತಂಡದ ಪರವಾಗಿ ದಾಳಿಯನ್ನು ಮುಂದುವರಿಸಲು ಮುಬೀರ್ ದಾಳಿಯನ್ನು ಮುಂದುವರಿಸಲು ಎದುರಿಸಿ ಆಡುವಂಥ ಆಟಗಾರ ಅಮಾನ್ ರವರ್ಗೆ ರೈಟ್ ಆರ್ಮ್ ಓವರ್ ವಿಕೆಟ್ ಮಾದರಿಯಲ್ಲಿ ಅಮಾನ್ ಹೊಸಂಗಡಿ ಓರ್ವ ಅನುಭವಿ ಆಟಗಾರ. ಓವರಿನ ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. NFC ಟ್ರೋಫಿಯ ದ್ವಿತೀಯ ದಿನದ ಪ್ರಥಮ ಪಂದ್ಯ ರೋಚಕ ರೋಮಾಂಚನಕಾರಿ. 12 ಚೆಂಡು ಬಾಕಿ. ವಿಜಯಕ್ಕಾಗಿ 18 ಓಟ ಬೇಕಾಗಿದೆ. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 16. ತಂಡದ ಖಾತೆಯಲ್ಲಿ ಒಟ್ಟು ಮೊತ್ತ 16. 12 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ 18 ಓಟ ಬೇಕಾಗಿದೆ. ಮುಬೀರ್ ದಾಳಿಗಾರಿಕೆ ಭಾಗದಲ್ಲಿ ಅಮಾನ್ ರವರ್ಗೆ. ಅಮಾನ್ ಹೊಸಂಗಡಿ ಓರ್ವ ಅನುಭವಿ ಆಟಗಾರ. ಪ್ರಥಮ ಚೆಂಡು ಚಾಲ್ತಿಯಲ್ಲಿದೆ. ದೊಡ್ಡ ಹೊಡೆತಕ್ಕೆ ಪ್ರಯತ್ನ ಇಟ್ಟಿದ್ರೆ ಆದರೆ ಸೊಗಸಾಗಿರ್ತಕ್ಕ ದಾಳಿಗಾರಿಕೆಯನ್ನು ಮುಂದುವರಿಸ್ತಾ ಇದೆ. 1 ಓಟವನ್ನು ಇಂತಿಯಾಜ್ ಬೆಂಗರೆ ತಂಡದ ನಾಯಕನ ಕೈಯಲ್ಲಿ ಚೆಂಡು 1 ಅಂಕವನ್ನು ಗಳಿಸ್ತಾ ಇದೆ. ಸ್ಟ್ರೈಕ್ ಪ್ರೊಟೆಕ್ಟ್ ಪಡೆಯುತ್ತಾ ಆಡುವ ತುದಿಯಲ್ಲಿ ನಾಗರಾಜ್, ಆದರೆ ಆಡುವ ತುದಿಯಲ್ಲಿ ಅಮಾನ್. 11 ಚೆಂಡು ಬಾಕಿ. ವಿಜಯಕ್ಕಾಗಿ 17 ಓಟ ಬೇಕಾಗಿದೆ. ಮುಬೀರ್ ಎಸೆಯಬೇಕಾಗಿದೆ. ಎದುರಿಸಿ ಆಡುವಂಥ ಆಟಗಾರ ನಾಗರಾಜ್ ರವರಿಗೆ ರೈಟ್ ಆರ್ಮ್ ಓವರ್ ದ ವಿಕೆಟ್ ಮಾದರಿಯಲ್ಲಿ ತೀರ್ಪುಗಾರ ಆರಿಫ್ ಜೋಕಟ್ಟಿಗೆ ಬಿಡುತ್ತಾ
ಚೆಂಡನ್ನ ಭೂಮಿ ತಾಯಿಗೆ ಬಡಿಯುತ್ತೆ. ತನ್ನದೇ ಆದ ಶೈಲಿಯ ಓರ್ವ ಅನುಭವಿ ದಾಳಿಗಾರ ಸಾಗಿತ್ತು ದಾಳಿ. ವಿಕೆಟ್ ಕೀಪರ್ ಅಶ್ರಫ್ ರವರ ಕೈಯಲ್ಲಿ ಚೆಂಡು ಯಾವುದೇ ಓಟಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡ್ತಿಲ್ಲ. ಡಾಟೆಡ್ ಡೆಲಿವರಿ. 2 ಚೆಂಡಿನ ಮುಕ್ತಾಯ. 10 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 17 ಓಟ ಬೇಕಾಗಿದೆ. ನಾಗರಾಜ್ ಬಿರುಸಿನ ಬಡತವನ್ನು ಹೊಡೆಯಬಹುದೇ. KFC ಕೃಷ್ಣಾಪುರ ತಂಡಕ್ಕೆ ಚಪ್ಪಾಲೆಯನ್ನು ಕೊಡುವಂತ ಒಂದು ಸಿಕ್ಸರ್ ಬರಬಹುದು. ನಾಗರಾಜ್ ಬ್ಯಾಟ್ ಮುಖೇನ ದೊಡ್ಡ ಬಡತಕ್ಕೆ ಪ್ರಯತ್ನ ಇಟ್ಟಿದ್ದಾರೆ. ಆದರೆ ವಿಕೆಟ್ ಕೀಪರ್ ನನ್ನ ವಂಚಿಸಿದ ಚೆಂಡು ನೇರವಾಗಿ 1 ಅಂಕವನ್ನು ಗಳಿಸಿದೆ. 1 ಅಂಕಗಳ ನಾಗರಾಜ್ ಬ್ಯಾಟ್ ಮುಖೇನ 1 ಅಂಕಗಳ ಸೇರ್ಪಡೆಯೊಂದಿಗೆ ಖಾತೆಯಲ್ಲಿ ಬುಟ್ಟು ಮುತ್ತು ಗಳಿಸುತ್ತ ಅಂಕಿಅಂಶ ಪಟ್ಟಿಯಲ್ಲಿ 18. KFC ಕೃಷ್ಣಾಪುರ ತಂಡ 18ಕ್ಕೆ 8 ಎನ್ನುವ ಸ್ಥಿತಿಯಲ್ಲಿದೆ. ಅಂತಿಮ 3 ಚೆಂಡು ಬಾಕಿ ಇದೆ. ಮುಬೀರ್ ಎಸೆಯಬೇಕಾಗಿದೆ. ಎದುರಿಸಿ ಆಡುವಂತ ಆಟಗಾರ ನಿರಂತರ ಹೋರಾಟವನ್ನು ಮುಂದುವರಿಸುತ್ತಾ ಮೈದಾನಕ್ಕೆ ಅಂಟಿಕೊಂಡು ನಿಂತ ಆಟಗಾರ ಅಮಾನ್ ಹೊಸಂಗಡಿ. ಯಾವ ಸಮಯದಲ್ಲಿ ಸಿಡಿಸಬಲ್ಲಂತ ಆಟಗಾರ ಅಮಾನ್. ದೊಡ್ಡ ಬಡತಕ್ಕೆ ಪ್ರಯತ್ನ, ಆದರೆ ಸೊಗಸಾಗಿತ್ತು ದಾಳಿ. ವೇಗದ ದಾಳಿಗಾರ ಮುಬೀರ್ ಅದ್ಭುತ ಶೈಲಿ ದಾಳಿಯನ್ನು ಮುಂದುವರಿಸಾದರೆ ಚೆಂಡಿಗೂ ದಂಡಿಗೂ ಸಂಪರ್ಕವನ್ನು ಕಾಣ್ತಾ ಇಲ್ಲ. ಡಾಟೆಡ್ ಡೆಲಿವರಿ ತಾಂಡುಗಾರನನ್ನು ವಂಚಿಸ್ತಾ ಇದೆ. ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇಲ್ಲ. ಮುಬೀರ್ ಓವರಿನ 5ನೇ ಚೆಂಡನ್ನು ಎದುರಿಸಿ ಆಡುವಂತ ಆಟಗಾರ ಅಮಾನ್ ರವರು ರೈಟ್ ಆರ್ಮ್ ಓದುಗಡೆ ಮಾದರಿ ತೀರ್ಪುಗಾರ ಬಿಟ್ಟು ಸೊಗಸಾಗಿತ್ತು ದಾಳಿ. ಸಾರವೇಗದ ದಾಳಿ. ದಾಳಿಯನ್ನು ಅರಿತುಕೊಂಡು ಎಚ್ಚೆತ್ತುಕೊಂಡು ದಾಳಿಯನ್ನು ಮುಂದುವರಿದಾದರೆ 5 ಚೆಂಡನ್ನು ಸಿದ್ದಿದ್ರು ಮುಬೀರ. ಕೇವಲ 2 ಓಟವನ್ನು ಬಿಟ್ಟುಕೊಟ್ಟು ರೋಚಕ ರೋಮಾಂಚನಕಾರಿ ಘಟ್ಟಕ್ಕೆ ಸಾಗಿ ಬರುವ ಸಾಧ್ಯತೆ ಇದೆ. ಅಂತಿಮ 1 ಚೆಂಡು ಬಾಕಿದ. 6ನೇ ಓವರ್ ಚಾಲ್ತಿಯಲ್ಲಿದೆ. ಮುಬೀರ್ ಎಸೆಯಬೇಕಾಗಿದೆ. ಎದುರಿಸಿ ಆಡುವಂತ ಆಟಗಾರ ಸ್ಟ್ರೈಕ್ ಭಾಗದಲ್ಲಿ ಅಮಾನ್ ಹೊಸಂಗಡಿಯವರೆಗೆ ಕೊನೆಯ ಚೆಂಡಿಗೆ ಬಡುತ್ತಾದರೆ ಡೈರೆಕ್ಟ್ ಹಿಟ್ ಆಗುವ ಸಾಧ್ಯತೆ ಇತ್ತು. ಆದರೆ ಮತ್ತೊಂದು ಅವಕಾಶ ನಾಗರಾಜ್ ರವರಿಗೆ. 1 ಓಟವನ್ನು ಗಳಿಸ್ತಾ ಇದೆ. 1ರೊಂದಿಗೆ ಎಂಡ್ ಆಫ್ ದಿ ಓವರ್ ನಂಬರ್ 6 ಓವರ್ ಮುಕ್ತಾಯ. ಖಾತೆಯಲ್ಲಿ ಒಟ್ಟು ಮೊತ್ತ 19. ಇನ್ನು ಬೇಕಾಗಿದೆ 6 ಎಸೆತಗಳ ಮುಂದೆ ವಿಜಯಕ್ಕಾಗಿ 15 ಓಟದ ಅವಶ್ಯಕತೆ ಇದೆ. ವೀಕ್ಷಕ ವಿನಕೊಡಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸ್ತೇನೆ. ಜಿಲ್ಲೆಯ ಹಲವಾರು ಮೈದಾನಗಳಲ್ಲಿ ವೀಕ್ಷಕ ನೀಡಿ ದೇಶ ವಿದೇಶಗಳಲ್ಲೂ ಕೂಡ ತನ್ನದಾದ ಶೈಲಿಯ ವೀಕ್ಷಕ ನೀಡುವಂತಹ ರಾಷ್ಟ್ರ ಭಾಷೆಗೆ ಧ್ವನಿಯೊಂದಿಗೆ ಹಲವಾರು ಅಪಾರ ಅಭಿಮಾನಿಗಳು ಹೊಂದಿರತಕ್ಕಂತಹ ನಮ್ಮ ಆತ್ಮೀಯ ಶ್ರಮಿತರಾಗಿರ್ತಕ್ಕಂಥ ಸ್ಟಾರ್ ನವಾಜ್ ಕೃಷ್ಣ ಬೀದಿನ ವೇದಿಕೆ ಬರಮಾಡಿಕೊಳ್ಳಲು ಸರ್ ತಮಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸುತ್ತೊಂದಿಗೆ NFC ಟ್ರೋಫಿಯ ಪ್ರಥಮ ದ್ವಿತೀಯ ದಿನದ ಪ್ರಥಮ ಪಂದ್ಯಸಾಗಿ ಬರೋದಾದರೆ ಮುಂದಿನ ಪಂದ್ಯಕ್ಕಾಗಿ ಯಂಗ್ ರಿಲಯನ್ಸ್ ಬೆಂಗಳೂರು ವಿರುದ್ಧವಾಗಿ ರಿಲಯನ್ಸ್ ಕಾಟಿಪಲ್ಲ ತಂಡಗಳ ಮಧ್ಯೆ ಸೆಣಸಾಟ ಸಾಗಿ ಬೆಳಕಿದೆ. ಅಂತಿಮ ವರುಣ ಎಸೆಯಲು 6 ಇಸ್ರವನ್ನು ಕರೆತರಿದೆ ಡಾರ್ಬ್ರೋಸ್ ಖಾನ ತಂಡ. 6 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ 15 ಓಟ ಬೇಕಾಗಿದೆ. ಎಲ್ಲೋ ಒಂದು ಕಡೆ ಪ್ರೇಕ್ಷಕರ ಬಾಯಲ್ಲಿ ಮಾತು ಬರಬಹುದು, ಈ ಪಂದ್ಯವನ್ನು ಟಾರ್ಪುಡೋಸ್ ಖಾನ ತಂಡ ಗೆದ್ದುಕೊಂಡಿದ್ದು. ಆದರೆ ಕ್ರಿಕೆಟ್ ಎನ್ನುವುದು ಅದೃಷ್ಟದ ಆಟ. ಇನ್ನೂ ಕೂಡ ಅಮಾನ್ ಓರ್ವ ಅನುಭವಿ ಆಟಗಾರ. ಕಳೆದ ವಾರ ಕೂಡ ಬಹಳಷ್ಟು ಅದೃಷ್ಟದಲ್ಲಿದ್ದರು. ಈ ಮೈದಾನದಲ್ಲಿ 1-2 ಸಿಕ್ಸರ್ನ ಬಾರಿಸಬಹುದು ಪ್ರಶ್ನೆ ಆಗಿದೆ. ಅಮಾನ್ ಸ್ಟ್ರೈಕ್ ತುದಿಯಲ್ಲಿ 6 ಚೆಂಡುಗಳ ಮುಂದೆ ವಿಜಯಕ್ಕಾಗಿ 15 ಓಟ ಬೇಕಾಗಿದೆ. ರೈಟ್ ಆಮ 2 ವಿಕೆಟ್ ಮಾದರಿ ದಾಳಿಯನ್ನು ಮುಂದುವರಿಸಿದ ಪಂದ್ಯದ ವೀಕ್ಷಣೆಯಲ್ಲಿ ಮಿಸ್ಬಾ ಕಾಟಿಬಲ್. ಆದರೆ ಪ್ರಥಮ ಚೆಂಡು ಚಾಲ್ತಿಲ್ಲ. ಪ್ರಥಮ ಚೆಂಡು ದೊಡ್ಡ ಬಡತಕ್ಕೆ ಪ್ರಯತ್ನ ಇಟ್ಟಿದ್ರು. ಒಂದು ಸುಲಭ ಚೆಂಡು ಕ್ಷೇತ್ರಪಾಲಕ. 2ನೇ ಓಟಕ್ಕಾಗಿ ಪ್ರಯತ್ನ 1 ಓಟಗಳ ಸೇರ್ಪಡೆಯೊಂದಿಗೆ 5 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ ಬೇಕಾಗಿದೆ 5ರ ಮುಂದೆ 14. ನಾಗರಾಜ್ ಸ್ಟ್ರೈಕ್ ಭಾಗದಲ್ಲಿ ಆಡುವುದಿಲ್ಲ. ನಾಗರಾಜ್ ಆದರೆ ದಾಳಿಯನ್ನು ಮುಂದುವರಿಸುತ್ತ ಟಾರ್ಪುಡೋಸ್ ಖಾನ ತಂಡದ ಪರವಾಗಿ ಆರೀಸ್. ಆದರೆ ತಾಂಡುಗಾರಿಕೆ ಸ್ಟ್ರೈಕ್ ಭಾಗದಲ್ಲಿ KFC ಕೃಷ್ಣಾಪುರ ತಂಡದ ಭರವಸೆ ಆಟಗಾರ ನಾಗರಾಜ್. ದ್ವಿತೀಯ ಚೆಂಡು ಚಾಲ್ ರೈಟ್ ಆಮ್ 2 ವಿಕೆಟ್ ಮಾದರಿಯಲ್ಲಿ ಸೊಗಸಾಗಿತ್ತು ದಾಳಿ. ಶ್ರೇಷ್ಠ ದಾಳಿ. ವಿಕೆಟ್ ಕೀಪರ್ ಅಶ್ರಫ್ ರವರ ಕೈಯಲ್ಲಿ ಚೆಂಡು. ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡುತ್ತಿಲ್ಲ. ಡಾಟೆಡ್ ಡೆಲಿವರಿ ಚುಕ್ಕಿ ಚೆಂಡಾಗಿ ಪರಿಣಮಿಸ್ತಾ ಇದೆ. 4 ಚೆಂಡು ಬಾಕಿ ಇದೆ. ವಿಜಯಕ್ಕಾಗಿ 14 ಓಟ ಬೇಕಾಗಿದೆ. ಆರೀಸ್ ಓವರಿನ 3ನೇ ಎಸೆತವನ್ನು ಎದುರಿಸಿ ಆಡುವಂತ ಆಟಗಾರ ನಾಗರಾಜ್. ಸೊಗಸಾಗಿತ್ತು ದಾಳಿ. ತೀರ್ಪುಗಾರರ ತೀರ್ಮಾನಕ್ಕೆ ಕಾಯಬೇಕಾಗಿದೆ. ಆದರೆ ಮತ್ತೆ ರನ್ ಔಟ್ ಆಗುವ ಸಾಧ್ಯತೆ. ವಿಕೆಟ್ ನಂಬರ್ 9ನೇ ಭುತ್ತರಿಯಾಘಾತವನ್ನು ಗಳಿಸ್ತಾ ಇದೆ. KFC ಕೃಷ್ಣಾಪುರ ತಂಡದ ನಾಗರಾಜ್ ರವರ ವಿಕೆಟ್ ಅನ್ನು ಬಿಟ್ಟುಕೊಡ್ತಿದೆ. 9ನೇ ಭುತ್ತರಿಯಾಘಾತ. ಅಂತಿಮ 4 ಚೆಂಡು 14 ಓಟ ಬೇಕಾಗಿದೆ. ಸ್ಟ್ರೈಕ್ ಅನ್ನು ರೊಟೆಕ್ಟ್ ಪಡೆಯುತ್ತಾ ಅಮಾನ್ ಆಡುವ ತುದಿಯಲ್ಲಿದ್ದಾರೆ. ಅಮಾನ್ ಓರ್ವ ಅನುಭವಿ ಆಲ್ರೌಂಡರ್ ಆಟಗಾರ. 4ರ ಮುಂದೆ 14. ಎಲ್ಲೋ ಒಂದು ಕಡೆ ನಗುಮುಖ ಟಾರ್ಪುಡೋಸ್ ಖಾನಕ್ಕೆ ತಂಡ ಇದ್ದಿದ್ರೆ, ಆದರೆ ಅಮಾನ್ 1 ಚೆಂಡಿಗೆ ಸಿಕ್ಸರ್ ಬಾರಿಸಿದ್ದೆ ಆದಲ್ಲಿ ಮೈ ಬೆರಗುವಂತೆ ಮಾಡಬಹುದು ಟಾರ್ಪುಡೋಸ್ ಖಾನ ತಂಡಕ್ಕೆ. ಪಂದ್ಯ ಇನ್ನೂ ಕೂಡ ಮುಕ್ತಾಯವಾಗಿಲ್ಲ. 4 ಎಸೆತ ಬಾಕಿ ಇದೆ. 14 ಓಟ ವಿಜಯಕ್ಕಾಗಿ ಬೇಕಾಗಿದೆ. ದಾಳಿಯನ್ನು ಮುಂದುವರಿಸಲು ಆರೀಸ್. ಆದರೆ ಎದುರಿಸಿ ಆಡುವಂತ ಆಟಗಾರ ಅಮಾನ್ ರವರಿಗೆ ರೈಟ್ ಆಮ 1 ವಿಕೆಟ್ ಮಾದರಿಯಲ್ಲಿ ಆರೀಸ ಟಾರ್ಪುಡೋಸ್ ಖಾನ ತಂಡದ ಪರವಾಗಿದ್ದಾರೆ. ಓವರಿನ 3ನೇ ಎಸೆತವನ್ನು ಎಸೆಯಬೇಕಾಗಿದೆ. 3 ಚೆಂಡು ಬಾಕಿ. ಶ್ರಮಿಸಿ ವಿಜಯಕ್ಕಾಗಿ 14 ಓಟ ಬೇಕಾಗಿದೆ. 4ನೇ ಎಸೆತವನ್ನು ಚೆಂಡನ್ನು ಭೂಮಿ ತಾಯಿಗೆ ಬಡಿಯುತ್ತಾ ಆರೀಸ್
ಅಮಾನ್ ರವರಿಗೆ ಸೊಗಸಾಗಿತ್ತು ದಾಳಿ, ಚೆಂಡಿನಿಂದ ಕ್ಷೇತ್ರಫಲ ಸೊಗಸಾಗಿರತಕ್ಕಂಥ ಕ್ಷೇತ್ರಫಲ, ಅದ್ಭುತ ಶೈಲ. ತಂಡದ ನಾಯಕ ಇಂತಿಯಾಸ್ ಬೆಂಗರೆ, ಕ್ರಿಕೆಟಿನ ನಿಯತ್ತಿನ ಆಟಗಾರ, ಓರ್ವ ಸವ್ಯಸಾಚಿ ಆಟಗಾರ, ಆಲ್ರೌಂಡರ್ ಆಟಗಾರ ಇಂತಿಯಾಸ್ ಬೆಂಗರೆ ಗೆಲ್ಚೆಂಡು ಯಾವುದೇ ಓಟಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಿಲ್ಲ. 2 ಚೆಂಡಿನ ಮುಂದೆ ವಿಜಯಕ್ಕಾಗಿ 14 ಓಟ ಬೇಕಾಗಿದೆ. ಪಂದ್ಯದ ಇನ್ನೋರ್ವ ಮುಖ್ಯ ಅತಿಥಿ ಲತೀಫ್ ಕೃಷ್ಣಾಪುರ ಇವರನ್ನ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾನೆ. ಸರ್ ತಮಗೆ ಆತ್ಮೀಯ ಆಧಾರದ ಸ್ವಾಗತ. ಇದರೊಂದಿಗೆ ಟಾರ್ಪುಡೋಸ್ ಖಾನ ತಂಡ ಪಂದ್ಯವನ್ನು ಗೆದ್ದುಕೊಳ್ತಾ ಇದೆ. ಅಭಿನಂದನೆಗಳು. KFC ಕೃಷ್ಣಾಪುರ ತಂಡ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿದ್ರು, ಆದರೆ ಕೊನೆಯ ಗಳಿಗೆಯಲ್ಲಿ ಪಂದ್ಯವನ್ನು ಸುತ್ತಿದ್ದೀರಾ. ಕ್ರೀಡಾಕೂಟದಲ್ಲಿ ಭಾಗಿ ಸುಂದರ ಪಂದ್ಯವನ್ನು ಆಡಿದಂತಹ KFC ಕೃಷ್ಣಾಪುರ ತಂಡಕ್ಕೆ ಮಗದೊಮ್ಮೆ ಕ್ರೀಡಾಕೂಟದ ಬಗ್ಗೆ ಧನ್ಯವಾದಗಳು. ಟಾರ್ಪುಡೋಸ್ ಖಾನ ತಂಡಕ್ಕೆ ಕಂಗ್ರಾಚುಲೇಷನ್ ಅರ್ಪಿಸುತ್ತಾ ಮುಂದಿನ ಪಂದ್ಯದ ವೀಕ್ಷಕನ ಬದಲಾವಣೆ. ವೀಕ್ಷಕನ ಕೊಠಡಿಗೆ ಸ್ಟಾರ್ ನವಾಜ್ ಕೃಷ್ಣಾಪುರ ವೇದಿಕೆ ಆಹ್ವಾನಿಸಿದೆ. ಲತೀಫ್ ಕೃಷ್ಣಾಪುರ ಮುಖ್ಯ ಅತಿಥಿ ಇವರನ್ನು ಕೂಡ ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾರೆ. ಸರ್ ತಮಗೆ ಆತ್ಮೀಯ ಆಧಾರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ.